ಇವತ್ತು ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ದಿ ಬ್ಲಡ್. ಇವ್ರ ಪ್ರೊಡಕ್ಷನ್ ಹೌಸ್ ಹೆಸರು ಎಫರ್ಟ್ ಇನ್ ಸಿನಿಮಾ ಅಂತ. ಆದ್ರೆ ಇವ್ರು ತೆಗ್ದ್ರ ಈ ಫಿಲ್ಮ್ ನೋಡಿದ್ರ ಇವ್ರು 1% ಸತಿಗೂ ಎಫರ್ಟ್ ಹಾಕ್ದಂಗಿಲ್ಲ. ನಾನು ಸತ್ತೇ ಹೋಯ್ತೀನೇನೋ. ಫಿಲ್ಮ್ ಸ್ಟಾರ್ಟ್ ಹಾಕದಂಗ ಶಿವರಾಜ್ ಕುಮಾರ್, ಯುವರಾಜ್ ಕುಮಾರ್, ವಿನಯರಾಜ್ ಕುಮಾರ್, ಡಾರ್ಲಿಂಗ್ ಕೃಷ್ಣ ಎಲ್ರಿಗೂ ಇವರು ಕೃತಜ್ಞತೆ ಹೇಳ್ಯಾರ. ಆದ್ರೆ ದೇವರನಿ ಇಟ್ಟು ಹೇಳ್ತೀನಿ, ಇವ್ರು ಕೃತಜ್ಞತೆ ಹೇಳಿರೋ ಒಂದಿರೋ ಸತಿಗೂ ಈ ಫಿಲ್ಮ್ ಬಗ್ಗೆ ಗೊತ್ತಿರಲ್ಲ. ದಟ್ಸ್ ಗ್ರೇಟ್. ಫಸ್ಟ್ ಸೀನ್ ನಾಗ ಬರಂತ ವಾಯ್ಸ್ ನ ಇವ್ರು ಎಷ್ಟು ದರಿದ್ರವಾಗಿ ರೆಕಾರ್ಡ್ ಮಾಡ್ಯಾರ ಅಂದ್ರ ಯಾರ ಬಾತ್ರೂಮ್ ನ ಕುತ್ಕೊಂಡ್ ಕೂಗ್ದಂಗ ಐತಿ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನೆಕ್ಸ್ಟ್ ಇವರು ಹೀರೋಯಿನ್ ರೆಡಿ ಆಗ್ತಿರೋದನ್ನ ತೋರಿಸ್ತಾರ. ಈಕಿ ವಾಚ್ ಎತ್ಕೆನಕರ 11:14 ಆಗಿತ್ತು, ಬಟ್ ಕೈಗೆ ಹಾಕ್ಯನಕರ 11:19 ಆಗೈತಿ. ಯಾಕೆ ಕಳಿಸ್ತೀರ ಈಗ? ನೆಕ್ಸ್ಟ್ ಅಕ್ಕ ಫೈಲ್ ಚೆಕ್ ಮಾಡ್ತಾಳ. ಇದು 1ನೇ ಕ್ಲಾಸ್ ಹುಡುಗಂದು ಹಿಂದಿ ಹೋಮ್ವರ್ಕ್ ಅಂತ ಇಲ್ಲಿ ಕ್ಲೀನ್ ಆಗಿ ಕಾಣಕತೈತಿ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ, ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ನೆಕ್ಸ್ಟ್ ಅಕ್ಕ ಸ್ಕೂಟಿ ಸ್ಟಾರ್ಟ್ ಆಗ್ಲಿಲ್ಕ ಅದ್ರ ಕೀನ ಒಸಿತಾಳ. ಅಣ್ಣ ಸ್ವಲ್ಪ ಸೈಡಿಗೆ ನಿಂತ್ಕೊಂಡ್ ರೆಕಾರ್ಡ್ ಮಾಡು, ನೋಡಕ್ ಆಗೋಲ್ದಿ ಕರ್ಮಾನ. ಆಕ್ಚುಲಿ ಈ ಫಿಲ್ಮ್ ನ ರೋಸ್ಟ್ ಮಾಡ್ತಿರೋದಕ್ಕ ನನಗೂ ಇವ್ರು ಧನ್ಯವಾದ ಹೇಳ್ಯಾರ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ನೆಕ್ಸ್ಟ್ ಸಾಕ್ಷಿ ಆಟೋ ಹತ್ಕೊಂಡ್ ಹೋಗಾಳ. ಅಲ್ಲ, ಈಕಿ ಹತ್ತಿದ್ದ ಆಟೋದು ಬ್ಯಾಕ್ ಸೀಟ್ಗೆ ಕವರ್ ಹಾಕಿದ್ರು, ಆದ್ರೆ ಈಕಿ ಇಳಿಯಕತ್ತಿರ ಆಟೋ ಸೀಟ್ ನೋಡ್ರಿ ಕವರ್ ಹಾಕಿಲ್ಲ. ಸೊ ಡೈರೆಕ್ಟ್ ಹೇಳ್ಬೇಕಂದ್ರ ಅಕ್ಕ ಹತ್ತಿದ್ ಒಂದ್ ಆಟೋ ಆದ್ರೆ ಇಳಿದದ್ದ ಬೇರೆ ಆಟೋ ಇಂದ. ಸೂಪರ್ ಫ್ಯಾಂಟಾಸ್ಟಿಕ್ ಮೈ ಬ್ಲೂಡಿಂಗ್. ಬಟ್ ಸಾಕ್ಷಿಗೆ ಇದೇ ಆಟೋ ಬಂದು ಡಿಕ್ಕಿ ಹೊಡಿತೈತಿ. ಜಾಸ್ತಿ ಆಯ್ತು, ತುಂಬಾ ಜಾಸ್ತಿ ಆಯ್ತು. ಅಪ್ಪ ಅಮ್ಮ ಶಾಲಿ ಕಳಿಸಿರೋದು ಓದಾಕ, ಹಿಂಗ್ ಹುಡುಗಿಯರ್ ಜೊತೆಗೆ ಮಾತಾಡಕಲ್ಲ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಬೈದವೇ ಈ ಫಿಲ್ಮ್ ನಾಗ ಆಗಿರೋಂತ ಎಲ್ಲಾ ಕೆಲ್ಸನು ಇವನ ಮಾಡಿರೋದು. ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಈಕಿಗೆ ರಕ್ತ ಹಚ್ಚರಕಂತ ಯೂಸ್ ಮಾಡಿರೋ ಬಣ್ಣ ಇಲ್ಲೇ ಚೆಲ್ಲೈತ್ ನೋಡ್ರಿ. ಓಡ್ರೋ 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 ಇದು ಸರ್ಜಾಡ್ಡ, ಓಡ್ರೋ 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 ಇದು ಸರ್ಜಾಡ್ಡ. ಇನ್ನು ಈ ಆಟೋದ ನಂತರ ಡಿಕ್ಕಿ ಹೊಡೆದ್ರು ಸತಿಗೂ ಅಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆದ. ನೆಕ್ಸ್ಟ್ ಅಣ್ಣ ಸಾಕ್ಷಿಗೆ ಟೀ ಹೇಳ್ತಾನ. ನಿಂಗಮ್ಮ ಇವ್ರಿಗೊಂದು ಟೀ ಕೊಡಿ. ಅಣ್ಣ ಆಕಿಗೆ ಟೀನ ಆಮೇಲೆ ಹೇಳುವಂತೆ, ಆಗ್ಲೇ ನೀನ್ ಎದ್ದು ಹೋಗಿನ ಮುಂಚೆ ನಿನ್ ಟೇಬಲ್ ಮ್ಯಾಗ ಇದ್ದಂತ ಹಾಫ್ ಕಪ್ ಟೀ ಎಲ್ಲೋ ಅದನ್ನ ಹೇಳು ಫಸ್ಟ್. ವಾಟ್ ಈಸ್ ಸಡನ್ ಸರ್ಪ್ರೈಸ್? ಪರವಾಗಿಲ್ಲ, ಚಿಕ್ಕದಾಗ ಏಟಾಗಿದೆ, ಸ್ವಲ್ಪ ಹೊತ್ತಲ್ಲಿ ನಿಲ್ಲುತ್ತೆ ಬಿಡಿ. ಇದಕ್ಕ ಅಣ್ಣ ಏನಂತ ಕೇಳ್ರಿ. ಏಟೇನೋ ಚಿಕ್ಕದಾಗೆ ಆಗಿದೆ, ಆದ್ರೆ ನಿಮ್ ಕೈಯಿಂದ ಸುರಿತಿರೋ ಪ್ರತಿ ಹನಿಗಳಿಗೂ ಜೀವ ಇದೆ, ಹಾಗೆ ತುಂಬಾ ವ್ಯಾಲ್ಯೂ ಕೂಡ ಇದೆ. ಇಷ್ಟೊತ್ತು ಆಕಿಗೆ ಕೈಯ ರಕ್ತ ಬಂತು, ಬಟ್ ಈ ದರಿದ್ರ ಡೈಲಾಗ್ ಕೇಳಿದ್ಮ್ಯಾಗ ಕಿವಿಯ ರಕ್ತ ಬರ್ತೈತಿ. ಅದೊಂದು ದೊಡ್ಡ ಕತೆ. ಆ ಕತೆ ಅಷ್ಟು ದೊಡ್ಡದಾಗಬೇಕಾದ್ರೆ ಅಲ್ಲಿ ಅಷ್ಟೇ ದೊಡ್ಡದಾದ ಘಟನೆಯೊಂದು ನಡೆದಿತ್ತು. ಇವನು ಟೀ ಹೇಳಿದಾಗ ಅನ್ಕಂಡೆ ಹೆವಿ ಕೊರೆಕ್ ಸ್ಕೆಚ್ ಹಾಕ್ದಂಗ ಐತಿ ಅಂತ. ಈಗ ಕನ್ಫರ್ಮ್ ಆತ್ ನೋಡ್ರಿ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇಲ್ಲಿ ನಾನು ಎಷ್ಟೇ ಬೇಡ ಬೇಡ ಅಂದ್ರು ಅಣ್ಣ ನನ್ ಬಗ್ಗೆ ಬಿಲ್ಡಪ್ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಅವನಿಗೆ ಕಣ್ಣೀರಂದ್ರೆ ಏನು ಅಂತ ಗೊತ್ತಿರ್ಲಿಲ್ಲ, ರಕ್ತ ಹರ್ಸಕೊಂತಾನೆ ಅಲ್ಲೊಬ್ಬ ಹುಟ್ಟಿದ್ದ. ಈಗ ಅಣ್ಣ ಅರ್ಧ ತಾಸ್ ಬಿಲ್ಡಪ್ ಕೊಟ್ಟ ಮ್ಯಾಗ ಫೈನಲಿ ವಿಲನ್ ಹೆಸರನ್ನ ಹೇಳ್ತಾನ. ಕೈ ಕೆರ್ಕನ ಕೈರನ್ ಹೆಸರು ಕೇಳಿದ ತಕ್ಷಣ ನಿಮ್ ಮುಖದಲ್ಲಿ ಒಂದು ಬದಲಾವಣೆ ಕಾಣಿಸ್ತು. ಅಣ್ಣ ಆಕಿ ಮಕ್ದಾಗ ಬದಲಾವಣೆ ಇಡೀ ಫಿಲ್ಮ್ ತುಂಬಾ ಒಂದ್ಸಲನೂ ಕಾಣಿಸ್ಲಿಲ್ಲ. ಬೈ ದ ವೇ ಅಣ್ಣನ ಹೆಸರು ಅನುರಾಗ್ ಕಶ್ಯಪ್. ನಾವಂತೂ ಹಿಂದಿ ಫಿಲ್ಮ್ಸ್ ಗಳನ್ನ ನೋಡೋದೇ ಇಲ್ಲ ಬಿಡು. ಅನುರಾಗ್ ಕಶ್ಯಪ್. ದಟ್ಸ್ ಗ್ರೇಟ್ ಸರ್. ಅಕ್ಕ ತಲಿಗಿಲಿ ಕೆಟ್ಟತ ನಿನಗೆ ಬರೀ ಹೆಸರು ಹೇಳಿದ್ಕ ದಟ್ಸ್ ಗ್ರೇಟ್ ಅನ್ನಕತಿಯಲ್ಲ. ದಟ್ಸ್ ಗ್ರೇಟ್ ಸರ್. ಈಗ ಅಣ್ಣ ಕೈರನ್ ಬಗ್ಗೆ ಫ್ಲಾಶ್ ಬ್ಯಾಕ್ ಹೇಳ್ತಾನ. ರೌಡಿಗಳು ಮಾರ್ಕೆಟ್ ನಾಗ ರೋಲ್ ಕಾಲ್ ಮಾಡ್ತಿರ್ತಾರ. ಆಕ್ಚುಲಿ ಇವ್ನ ಹಂಗ್ಯಾಗ ಎಷ್ಟೊಂದು ಹೋಲ್ಸ್ ಅದಾವೋ ಅದಕ್ಕಿನ್ನು ಜಾಸ್ತಿ ಪ್ಲಾಟ್ ಹೋಲ್ಸ್ ಗಳು ಈ ಫಿಲ್ಮಿನ್ ಸ್ಕ್ರಿಪ್ಟ್ ನಾಗ ಅದಾವು. ಈ ಆಂಟಿ ನೋಡ್ರಿ ರೌಡಿಗಳಿಗೆ ಎದರಾದ್ ಬಿಟ್ಟು ನಗಕತ್ತಾಳ. ಈಗ ರೌಡಿಗಳೆಲ್ಲ ಸೇರಿ ಒಂದ್ ಆಂಟಿಗೆ ಹೊಡಿತಾರ. ಆಕ್ಚುಲಿ ಇವ್ರು ಹೊಡೆದದ್ದು ಕೈರನ್ ಅಮ್ಮುಗ. ಇವನ ನೋಡ್ರಿ ಕೈರ ರಚ್ಚಿಗೆದ್ದು ಎಲ್ರನ್ನೂ ಸಾಯಿಸ್ಬಿಡ್ತಾನ. ಈ ಕೈರನ್ ಕಣ್ಣಲ್ಲಿ ಯಾವತ್ತೂ ಕಣ್ಣೀರ್ ಬರಲ್ಲ, ಯಾಕಂದ್ರೆ ಇವನಿಗೆ ಇನ್ನೊಬ್ರು ಕಣ್ಣಲ್ಲಿ ರಕ್ತ ನೋಡಿ ಅಭ್ಯಾಸ. A few moments later. ಅಲ್ಲ ಇಲ್ಲಿ ಇಷ್ಟೊಂದ್ ಜನ ಅದರ, ಆದ್ರೂ ಒಬ್ರು ಸತಿಗೂ ಆಂಬ್ಯುಲೆನ್ಸ್ ಫೋನ್ ಮಾಡವಲ್ರು. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಈಗ ಕೈರ ದೊಡ್ಡನಾಗ್ಯಾನ. ಇಷ್ಟೊಂದು ಡಿಸಿಪ್ಲಿನ್ ಆಗಿ ಶಾಲೆ ಹುಡುಗ್ರ ಸತಿಗೂ ಬರಲ್ಲ.
ಇನ್ನೇನು ಕೈರು ಎಂಟ್ರಿ ಹಾಕತಿ. ಅಣ್ಣ ಮಚ್ನ ಇಟ್ಕನಕಂತಾನ ಟೈಲರಿಗೆ ಹೇಳಿ ಜೀನ್ಸ್ ಪ್ಯಾಂಟಿಗೆ ಜೇಬ್ ಹೋಲ್ಸ್ಕೊಂಡಾನ. ಈ ನಿನ್ ಚುರುಕ್ ಬುದ್ಧಿನೇ ನನಗಿಷ್ಟ ಆಗೋದು. ಈ ಕೈರಂಗೆ ಕನ್ಸ್ ಬೀಳಲ್ಲ. ಅಪ್ಪಿ ತಪ್ಪಿ ಏನಾದ್ರು ಬಿತ್ತು ಅಂದ್ರೆ ಕನ್ಸಲ್ಲ ಕೂಡ ರಕ್ತ ಸುರಿಸ್ತಿರ್ತಾನೆ. ರಕ್ತ ಸುರಿಸ್ತಿ, ಆದ್ರೆ ಬೆಳಿಗ್ಗೆ ಎದ್ದು ನೋಡ್ಕೊಂಡಾಗ ಗೊತ್ತಾಗೋದು ಉಚ್ಚಿ ಹೋಯ್ಕೊಂಡಿನಿ ಅಂತ. ನಾವು ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿಲಿ ಅವ್ನಿಗೆ ಇನ್ನೊಂದು ಮುಖ ಇತ್ತು. ಅಲ್ಲ, ಅವಂದು ಇರೋ ಒಂದ್ ಮುಖನ ನೋಡಕ್ ಆಗತ್ತಿಲ್ಲ ನಮ್ ಕೈಲಿ, ಅಂತದ್ರಾಗ ಇನ್ನೊಂದ್ ಮುಖ ಇತ್ತಂತೆ. ಅವ್ನಿಗೆ ಇನ್ನೊಂದು ಮುಖ ಇತ್ತು. ಈಗ ಹೀರೋ ಮತ್ತೆ ಹೀರೋಯಿನ್ ಇಂದು ಎಂಟ್ರಿ ಹಾಕತಿ. ಈ ತರ ಹೆಬ್ಬಟ್ಟಿಗೆ ಯಾವನೂ ಉಂಗ್ರ ಹಾಕ್ಯಾನಲ್ಲ. ಬೈ ದ ವೇ, ಈ ಪಂಚರ್ ಅಂಗಡಿ ಪರಮೇಶನ ಈ ಫಿಲ್ಮಿನ ಹೀರೋ. ಅಣ್ಣನ ಹೆಸರು ಪೃಥ್ವಿ. ಅಣ್ಣ ಹೆಲ್ಪ್ ಮಾಡೋದ್ರಾಗ ಎತ್ತಿದ ಕೈ. ಇವನು ನೋಡ್ರಿ, ಇವ್ನು ಮೋಸ್ಟ್ಲಿ 18 ತಿಂಗಳು ಪ್ರೆಗ್ನೆಂಟ್ ಇರಾಕೋ, ಅದಕ್ಕ ಒಟ್ಟಿ ಹಿಂಗೈತಿ. ಇಂತ ವೇಟ್ರರ್ನ ಎತ್ತಕ್ ಹೋದ್ರ ಮಕ ಹಿಂಗ ಆಗ್ಲಿಲ್ಲಂಗಿರ್ತತ. ಹೆಲ್ಪ್ ಮಾಡಿ ಕಾಲೇಜಿಗೆ ಬಂದಾಗ ಹೀರೋ ಹೇಳ್ತಾನ, ಸಾರಿ ಮೇಡಮ್, ನೀವು ಎಲ್ಲಿಗೆ ಹೋಗ್ಬೇಕಾಗಿತ್ತು, ನಾನು ನಿಮ್ಮನ್ನ ಗಮನಿಸ್ಲಿಲ್ಲ. ಪಕ್ಕಕ್ಕ ಇಂತ ದೊಡ್ಡ ವ್ಯಕ್ತಿ ಇದ್ದಾಗ ಗಮನಿಸೋದ್ ಕಷ್ಟನ ಬಿಡ್ರಿ. ನೆಕ್ಸ್ಟ್ ಕೈರಾಗ ಬಿಲ್ಡಪ್ ಸ್ಟಾರ್ಟ್ ಆಕವು. ನಿಮ್ ಕೈರ ನನ್ ಇದಕ್ ಸಮಾನ ಆಗತ್ತೆ. ನೀ ಹುಡುಗ ಕೈರ ಇಲ್ಲಿ ಹೀರೋಯಿನ್ ನೋಡ್ತಾನ. ನಿಮಗೆ ಆಲ್ರೆಡಿ ಗೊತ್ತಲ್ಲ, ಫಸ್ಟ್ ಕಿವಿ, ಕಣ್ಣು, ತುಟಿ, ಸೊಂಟ, ಕೈ ಇದೆಲ್ಲ ತೋರ್ಸಿದ ಮ್ಯಾಗನ ಹೀರೋಯಿನ್ ಮಕ ತೋರ್ಸೋದು. ಬಳಿ ಅಂಗಡಿಗೆ ಹೋದಾಗ ಸೈಲೆಂಟ್ ಆಗಿ ಬಳಿ ತಗೊಳಕೋ, ಅದನ್ನ ಬಿಟ್ಟು ಬಳಿ ಜೊತೆಗೆ ಈ ತರ ಆಟ ಆಡಬಾರ್ದು. ಈಗ ಕೈರ ಆಕಿನ್ ನೋಡಿ ಇಂಪ್ರೆಸ್ ಆಗ್ಯಾನ. ಕೈರ ವರ್ಷನ್ ಲವ್ ಮಾಡಕತ್ತಾನ, ಬಟ್ ವರ್ಷ ಪೃಥ್ವಿನ್ ಲವ್ ಮಾಡಕತ್ತಾಳ. ನೆಕ್ಸ್ಟ್ ದಿನ ಕ್ಲಾಸಿಗೆ ಟೀಚರ್ ಬರ್ತಾರ. ಈಕಿ ನೋಡ್ರಿ ಅಲ್ಲಿ ಕಿಸಾಕತ್ತಿದ್ಲು, ಬಟ್ ಹುಡುಗ ತಿರುಗ್ತಿದ್ದಂಗ ಎದ್ರಕೆನ್ ಸೈಲೆಂಟ್ ಆದ್ಲು. ಅಲ್ಲ, ನಾನು ಹ್ಯಾಂಡ್ಸಮ್ ಅದಿನಂತ ಗೊತ್ತು, ಅದಕ್ಕೆ ಹಿಂಗೆಲ್ಲ ನೋಡ್ಬೇಡ್ರಿ ನೀವು ನನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಆಗ್ಲೇ ಟೀಚರ್ ಕ್ಲಾಸಿಗೆ ಬಂದಾಗ ಬೋರ್ಡ್ ಮ್ಯಾಗ ಕನ್ನಡ ಅಂತ ಬರ್ದಿತ್ತು. ಈಗ ನೋಡ್ರಿ ಎಲ್ಲ ಅಳಿಸೋಗೈತಿ. ಈಗ ಮತ್ತೊಂದ್ಸಲ ನಮ್ ಟೀಚರು ಕನ್ನಡ ಅಂತ ಬರೀತಾರ. ಈಗ ಟೀಚರ್ ಹೇಳ್ತಾರ, ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಪಾಠ ಶುರು ಮಾಡೋಕು ಮುಂಚೆ ನಿಮ್ ಹತ್ರ ಒಂದು ಪದನ ಹೇಳ್ತೀನಿ. ಆ ಪದದ ಬಗ್ಗೆ ನಿಮ್ಗೆ ಏನೆಲ್ಲ ಯೋಚನೆ ಬರುತ್ತೋ ನೀವು ಅದ್ರ ಬಗ್ಗೆ ನನ್ನ ಹತ್ರ ಹೇಳ್ಬೇಕು, ಓಕೆ? ಇದಕ್ಕ ಸ್ಟೂಡೆಂಟ್ಸ್ ಏನಂತಾರ ಕೇಳ್ರಿ. ಬ್ಲಡ್ ಈಸ್ RCB, RCB is blood. ಬಟ್ ನಮ್ ಹೀರೋ ಕೊಡೋ ಅಂತ ಆನ್ಸರು ಬೆಂಕಿ ಐತಿ. ಮನುಷ್ಯನ ರಕ್ತದ ಬಣ್ಣ ಯಾವತ್ತೂ ಬದಲಾಗೋದಿಲ್ಲ ಮೇಡಮ್, ಆದ್ರೆ ಮನುಷ್ಯನ ಮನಸ್ಸಿನ ಬಣ್ಣ ಬದಲಾಗದೆ ಇರೋದಿಲ್ಲ ಮೇಡಮ್. ಇಂತ ಅಮೇಜಿಂಗ್ ಆನ್ಸರ್ ಹೇಳಿದ್ರ ಹುಡುಗಿಯರ್ ಬೀಳಿಲ್ದಂಗಿರ್ತಾರ. ಕೊನೆಗೂ ಅಕ್ಕ ಧೈರ್ಯ ಮಾಡಿ ಪೃಥ್ವಿನ ಮಾತಾಡಿಸ್ತಾಳ. ಗ್ರೌಂಡ್ ಅಲ್ಲಿ, ಕ್ಲಾಸ್ ಅಲ್ಲಿ ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡ್ತೀರಾ, ಎಲ್ಲರ ಜೊತೆನೂ ಖುಷಿಯಾಗಿ ಮಾತಾಡ್ತೀರಾ. ನಾನ್ ನೋಡಿದಾಗ ಯಾಕೆ ನಿನ್ನ ಹತ್ರ ಮಾತಾಡಲ್ಲ? ಈಗ ಅಣ್ಣ ತಾನ್ ಯಾಕ ಮಾತಾಡ್ತಿಲ್ಲ ಅಂತ ಹೇಳದ್ ಬಿಟ್ಟು ಏನೇನ ಕೊರೆಯಾಕತ್ತಿ ಬಿಡ್ತಾನ. ಸಾಧ್ಯ ಆದ್ರೆ ನಾವು ಬದುಕಿರೋನ ನಗಿಸ್ಬೋದು, ಆದ್ರೆ ಬದುಕಲ್ಲೇ ಸತ್ತಿರೋನ ಯಾವತ್ತೂ ನಗ್ಸಕ್ ಆಗಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಒಂದ್ಸಲ ಕೈರು ನುಡುಗ ಹೊಡೆ ಅಂತ ಡೈಲಾಗ್ ಕೇಳ್ರಿ. ಕೇಕಿಗೆ ಅರೇಂಜ್ ಮಾಡಿ ಅವನ್ ಬರ್ತಡೇ ನಾವೇ ಮಾಡೋಣ. ನೀವು ಅಷ್ಟೊಂದು ರಿಸ್ಕ್ ತಗೊಳಕ್ ಹೋಗ್ಬೇಡಿ ಬಾಸ್, ಅವನು ಬರ್ತಡೇನ ನಾನೇ ಮಾಡ್ತೀನಿ. ನೆಕ್ಸ್ಟ್ ಕೈರ ಒಬ್ನನ್ ಸಾಯಿಸಿ ಒತ್ಕೊಂಡ್ ಹೋಗಾನ. ಈಗಾರ ನಾರ್ಮಲ್ ಆಗಿ ನಡೀರಿಲ್ಲ, ರೋಡ್ ಆಗಿ ನಡೆಯಕರನ್ನು ಕೈ ಕಟ್ಕೊಂಡು ಹೊಂಟಿರಲ್ಲ. ಈ ಕಡೆ ಸೈಡ್ ವರ್ಷ ಇನ್ನು ಪೃಥ್ವಿಯಿಂದ ಬಿದ್ದಾಳ. ಕನ್ಸ್ ಕಾಣ್ಬೇಕು ನಿಜ, ಆ ಕನ್ಸ್ ಕಂಡ್ಮೇಲೆ ಆ ಕನ್ಸು ನನ್ಸಾಗಿ ಜೀವನ ಬದಲಾಗುತ್ತೆ ಅನ್ಕೊಂಡೆ, ಆದ್ರೆ ಜೀವನನೇ ಕನ್ಸಾಗುತ್ತೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಈಕಿ ಏನ್ ಹೇಳಿಲ್ಲ ಅಂತ ನನಗಂತೂ ಅರ್ಥ ಆಗ್ಲಿಲ್ಲ. ನಿಮಗೇನ್ರ ಅರ್ಥ ಆಗಿದ್ರ ಕಮೆಂಟ್ ಮಾಡ್ರಪ್ಪ. ಯಾವತ್ತಿ ಉಸಿರಲ್ಲಿ ನಿನ್ನ ಹೆಸರು ಅಳಿಸಿರುತ್ತೋ ಅವತ್ತು ಈ ಉಸಿರು ನಿಂತಿರುತ್ತೆ. ನೆಕ್ಸ್ಟ್ ನಮ್ಮ ಅಣ್ಣನ ಡೈಲಾಗ್ ಸ್ಟಾರ್ಟ್ ಆಕವು. ಒಂದೇದೆಲ್ ನಗು ತರಿಸಿ, ಆಯ್ದೆಲ್ ಪ್ರೀತಿ ಹರಿಸಿ, ಆ ಪ್ರೀತಿನ ಮುರಿಸಿ, ಎದೆಲ್ ನೋವು ತುಂಬಿಸಿ, ಕಣ್ಣೀರ್ ಖಾಲಿ ಆಗೋಷ್ಟು ಅಳಿಸಿ, ಎದೆಲ್ ನಗು ತರಿಸಿ, ಇನ್ಯಾವತ್ತೋ ನೆನಪಾಗೋ ಆ ನೆನಪುಗಳಿಗೆ ಕಣ್ಣೀರಿನ ಸುಂಕ ಕಟ್ಸಿ, ನಾಳೆ ನಗ್ಬೇಕು ಅಳ್ಬೇಕು ಅನ್ನಷ್ಟರಲ್ಲಿ ಇನ್ಯಾವುದೋ ಬಂದ ಸಿಕ್ಸಿ, ಆನ್ ಬಂದಕ್ಕೆ ಪ್ರೀತಿನ ಬೆರೆಸಿ, ಜೀವನ ಹಿಂಗಲ್ಲ ಹಿಂಗತ್ತ ತೋರಿಸಿ, ಕೊನೆ ತನಕ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗಳನ್ನ ಎದೆಲ್ಲಿ ಇರಿಸಿ, ಅಳಿಸಿ, ನೋಯಿಸಿ, ಸಾಯಿಸಿ. ಸೊ ಬೇಸಿಕಲಿ ಅಣ್ಣ ಏನ್ ಹೇಳಕ್ ಟ್ರೈ ಮಾಡಕತ್ತಾನ ಅಂದ್ರ, ಈ ಪ್ರೀತಿ ಗೀತಿ ಎಲ್ಲ ನಮ್ಗೆ ಆಗ್ ಬರಕ್ಕಿಲ್ಲ, ದಯವಿಟ್ಟು ನಮ್ಮನ್ ಬಿಟ್ಬೇಡಿ. ವರ್ಷ ಈಗ ಎಂತ ದೊಡ್ಡ ಸೈಕೋ ಆಗ್ಯಾಳ ಅಂದ್ರ ಕ್ಲಾಸಿಗೆ ಬಂದ್ ನೋಡಿದಾಗ ಪೃಥ್ವಿ ಆಕಿ ಕಾಣಿಸಲ್ಲ. ಈಗ ಆಕಿ ಕ್ಲಾಸ್ನಾಗ ಬ್ಯಾಗ್ ವಸ್ತು ಓಡಾಕತ್ತಿ ಬಿಡ್ತಾಳ.
ಆಕ್ಚುಲಿ ನಾನು ಸಣ್ಣನಿದ್ದಾಗಿಂದ ನನಗೆ ಒಂದು ಡೌಟ್ ಇತ್ತು, ಹುಡುಗಿಯರ ಓಡಾಕರ ಕೈನ ಹಿಂಗ ಅಲ್ಲಾಡ್ಸಿರ್ತಾರ. ನೆಕ್ಸ್ಟ್ ವರ್ಷನ್ ಫ್ರೆಂಡ್ ಆಕಿ ಮಾಡಿರಂತ ಹೆಲ್ಪ್ಗಳ ವಿಡಿಯೋಸ್ನೆಲ್ಲ ಪೃಥ್ವಿಗೆ ತೋರಿಸ್ತಾಳ. ಇದರಿಂದ ಅಣ್ಣ ಫುಲ್ ಇಂಪ್ರೆಸ್ ಆಗಿ ಪೃಥ್ವಿ ಹತ್ರ ಬಂದು ಆಕಿ ಕೈಗೊಂದು ಚೀಟಿ ಕೊಡ್ತಾನ. ಉಸುರಷ್ಟ ಇದಕ್ಕ ಊಸು ಆಗ್ಬಿಡು. ಪೃಥ್ವಿ ಮತ್ತೆ ವರ್ಷ ಒಂದಾಗಿರೋ ವಿಷಯ ಕೇಳ್ತಿದ್ದಂಗ ಕೈರ ಉಚ್ನಾಯಿ ಮಾಡ್ದಂಗ ಮಾಡಕತ್ತಿ ಬಿಡ್ತಾನ. ಬೆಳಿಗ್ಗೆ ಬಾತ್ರೂಮ್ನಾಗ ಕುಂತಾಗ ನಾನು ಹಿಂಗ ಪ್ರೆಷರ್ ಹಾಕೋದು. ನೆಕ್ಸ್ಟ್ ನಮ್ಮ ಹೀರೋಯಿನ್ ವರ್ಷಗ ಆಕ್ಸಿಡೆಂಟ್ ಆಗತಿ. ಈಗ ವರ್ಷನ ಹಾಸ್ಪಿಟ್ಲಿಗೆ ಸೇರಿಸ್ತಾರ. ಈಗ ವರ್ಷನ ಬದುಕ್ಸಕ ರಕ್ತ ಬೇಕು, ಅದನ್ನ ಕೊಡಕ್ಕಂತ ಪೃಥ್ವಿ ಬರ್ತಿರ್ತಾನ. ಬಟ್ ಕೈರ ಅಡ್ಡ ಬಂದದ್ಕ ಅವ್ರಿಬ್ರು ನಡುವೆ ಫೈಟಿಂಗ್ ನಡೀತೈತಿ. ಅಯ್ಯೋ ಈ ನರ್ಕ ನೋಡಕ್ ಆಗ್ತಿಲ್ಲ. ಪೃಥ್ವಿ ಎಲ್ರಿಗೂ ಹೊಡೆದು ಹೋಗರ ಕೈರ ಚಾಕ ಚುಚ್ಬಿಡ್ತಾನ. ಖತಮ್. ಸೊ ಫೈನಲ್ ಆಗಿ ನಮಗೆ ತೋರಿಸ್ತಾರ ಆಕ್ಚುಲಿ ಕೈರಾರ್ ಅಮ್ಮನು ಅದ ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿದ್ಲಂತೆ. ಸೊ ನಮ್ ಪೃಥ್ವಿ ಅಣ್ಣ ರಕ್ತ ಕೊಡಕ್ ಹೋಗತಿದ್ದು ಕೈರಾರ್ ಅಮ್ಮಗಂತೆ. ಸೊ ಈ ವಿಷಯ ಗೊತ್ತಾಗ್ತಿದ್ದಂಗ ಕೈರಾ ನೋವಿಂದ ಹೊಡ್ಕನಕತ್ತಿ ಬಿಡ್ತಾನ. ಇಷ್ಟೊತ್ತು ಈ ದರಿದ್ರ ಸ್ಟೋರಿನ ಕೇಳಿದ್ಮ್ಯಾಗ ಸಾಕ್ಷಿ ಹೇಳ್ತಾಳ, ಡೆಫಿನೆಟ್ಲಿ ಇದೊಂದು ಒಳ್ಳೆ ಆರ್ಟಿಕಲ್ ಆಗುತ್ತೆ ಸರ್. ಇದರಿಂದ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್ ಸಿಕ್ತು ಸರ್. ಆದರೆ ಕೈರಾ 5 ನಿಮಿಷ ತಾಳ್ಮೆಯಿಂದ ಇದ್ದಿದ್ರೆ ಅವನ ತಾಯಿನ ಕಳ್ಕೊಂತಿರ್ಲಿಲ್ಲ ಸರ್. ಥ್ಯಾಂಕ್ ಯು ಸರ್, ನಾನು ಹೊರಡ್ತೀನಿ. KGF 2 ಬಿಲ್ಡಪ್ ಕೊಟ್ಟಂಗ ಈ ಫಿಲ್ಮ್ ಇಂದು ಪಾರ್ಟ್ 2 ಐತೆ ಅಂತ ಇವ್ರು ಬಿಲ್ಡಪ್ ಕೊಡ್ತಾರ. ಎಲ್ಲ ಮುಗಿತು ಅಂತ ಅನ್ಕೊಂಡಾಗ್ಲೇ ಇನ್ನೇನು ಹೊಸ್ದಾಗಿ ಶುರುವಾಗಿರುತ್ತೆ. ಆರಂಭ ಇನ್ನೊಂದು ಅಧ್ಯಾಯಕ್ಕೆ ಮುನ್ನುಡಿಯಾಗಿರುತ್ತೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಾ ಮಾಡಿರೋಂಥ ಜೋಕ್ಗಳೆಲ್ಲ ಫಿಲಿಂ ಒಳಗಡೆ ಇರೋಂಥ ಕ್ಯಾರೆಕ್ಟರ್ಗಳ ಮ್ಯಾಗ ಹೊರತು ಆಕ್ಟರ್ಗಳ ಮ್ಯಾಗ ಅಲ್ಲ. ಸೊ ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು ಬರಲ್ಲ ಬಿಡು. ಮಾಮೋಯ್ ನಮ್ಮೂರ್ ಜಾತ್ರೆಗೆ ಬಾ.